ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಸ್ಕೂಲಿಂದ ಕರ್ಕೊಂಬಂದಿದ್ದೀನಿ ಗುಂದಾನ. ಇವಾಗ ಏನಂತಂದರೆ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇದೆ ರಾಘವೇಂದ್ರ ಸ್ವಾಮಿ ಮಠ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಮಮ್ಮಿ ಅವ್ರು ಅಲ್ಲಿ ಯಾರ ಒಳಗಾರ ದೇವಸ್ಥಾನದಲ್ಲಿ, ಅವ್ರನ್ನ ಬಿಟ್ಬಿಟ್ಟು ದೇವಸ್ಥಾನದಲ್ಲಿ ಪಾಪು ಮತ್ತು ಲಕ್ಷ್ಮಿನ ಬಿಟ್ಟು ನಾವು ಇವಾಗ ಗುಂಡಾಗ ಕರ್ಕೊಂಬಂದಿನಿ. ಹೋಗಿ ಈಗ ಒಳಗಡೆ ದೇವಸ್ಥಾನಕ್ಕೆ ಹೋಗೋಣ. ಬರೀ ಆಗ ಬುಟ್ಟು ಬಿಚ್ಚು, ಶೂಸ್ ಬಿಚ್ಚು, ಅಲ್ಲಿ ಬ್ಯಾಗ್ ಅಲ್ಲಿಡು, ಅಲ್ಲಾಕ್ ಯಾಕಂದ್ರೆ ನಿಂತ್ಕೊಂಡು ಬಿಚ್ಚಬೇಕಂತ ಹೇಳಿಲ್ಲ, ನಿಂತ್ಕೊಂಡು ಬಿಚ್ಚೋದು ಕಲಿ. ಬರೀ ಬಿಚ್ಕೊಂಡು ಬಿಚ್ತಾನೆ ನಿಂತ್ಕೊಂಡು. ನೋಡ್ತಾ ಇರ್ಬೋದು ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆ. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಹೋಗೋಣ ಬನ್ನಿ ಒಳಗಡೆ ಹೋಗೋಣ. ಬಾ ಬಾ ಬಾ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗಿಬಿಡ್ತದೆ ಗುರುವಾರ. ಬನ್ನಿ ರಾಘವೇಂದ್ರ ಸ್ವಾಮಿ ಮಠ ಬಂತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಹಿಂಗೋ ಮಠ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ, ರಶ್ ಸ್ವಲ್ಪ ಕಡಿಮೆ ಇದೆ. ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ರಾಘವೇಂದ್ರ ಸ್ವಾಮಿಯವರು ಅಂದ್ರೆ ಗುರುಗಳು. ಅವರು ಇದು ನೋಡಿ ಇಲ್ಲಿ ಯಾರು ಜಯತೀರ್ಥರು, ಅವರು ಗುರುಗಳು, ರಾಘವೇಂದ್ರ ಸ್ವಾಮಿ ಗುರುಗಳು ಜಯತೀರ್ಥರಾಗಿರ್ಬೋದು. ಆಮೇಲೆ ಬ್ರಹ್ಮಣ ತೀರ್ಥರು, ಅವ್ರದ್ದೆಲ್ಲ ಬೃಂದಾವನಗಳು ಮಾಡಿ ಇದು ಇರೋದು. ಬೃಂದಾವನದ ಶ್ರೀಗ ರಾಮಾನುಜಾಚಾರ್ಯರು ಅವಾಗ ನಾವು ಪಾಠದಲ್ಲಿ ಎಲ್ಲ ಕೇಳ್ತಾ ಇದ್ವಿ, ನೆನಪಿದೆ ನಮಗೆ ನೋಡಿ. ವ್ಯಾಸತೀರ್ಥರು, ವಾದಿರಾಜರು. ವ್ಯಾಸತೀರ್ಥರು ಬಂದ್ಬಿಟ್ಟು ಅವರು ಮೊದಲು ಪುನರ್ಜನ್ಮ. ಇವರು ರಾಘವೇಂದ್ರ ಸ್ವಾಮಿಯವ್ರದ್ದು. ವಿಜಯೇಂದ್ರ ತೀರ್ಥರು, ಇವರು ರಾಘವೇಂದ್ರ ಸ್ವಾಮಿಯವರ ಗುರು ರಘುತ್ತಮ ತೀರ್ಥರು ನೋಡಿ. ರಾಘವೇಂದ್ರ ತೀರ್ಥರು ಇದು ಮೂಲ ರಾಘವೇಂದ್ರ ಸ್ವಾಮಿಯವ್ರದ್ದು. ಇದು ಕನಕದಾಸರು ನೋಡಿ, ಕನಕದಾಸರದ್ದು ಇದೆ. ಇಲ್ಲೇ ಗೊತ್ತಾಗುತ್ತೆ ಆಗಲೇ ರಾಯರು ಮಾನವನಾಗಿ ಜನ್ಮ ತಾಳಿ ಮಾನವನಾಗಿ ಹುಟ್ಟಿ ಗೋಪಾಲದಾಸರು ಮತ್ತು ಜಗನ್ನಾಥ ದಾಸರು ಎಲ್ಲರೂ ಕೂಡ ಇದ್ದಾರೆ ಇಲ್ಲೇ. ಮಹಿಮೆ ನಾವು ನೋಡಿ ಯಾರೋ ಹೇಳ್ತಾ ಇರ್ಬೋದು ಮೂಢನಂಬಿಕೆ ಅದು ಇದು ಅಂತಂದ್ಬಿಟ್ಟು. ಇಲ್ಲೇ ಸಾಕ್ಷ್ಯ ಇದ್ದೇವೆ. ಏನಂತಂದರೆ ಇಲ್ಲಿ ಸಾಕ್ಷ್ಯಗಳು ಏನಂತ ಹೇಳ್ತೀನಿ ಕೇಳಿ. ಮೂಲ ಸಾಕ್ಷ್ಯ ಅಂತಂದರೆ ಎಲ್ಲರೂ ಕೂಡ ನಂಬ್ತಾ ಇರೋದಕ್ಕೆ ಕಾರಣ ರಾಯರಿದ್ದಾರೆ ಅಂತಂದ್ಬಿಟ್ಟು ಇನ್ನೋವರೆಗೂ ಹೇಳ್ತಾ ಇರೋ ಕಾರಣ ಅಂತಂದರೆ ಬ್ರಿಟಿಷ್ ಅಧಿಕಾರಿಗಳು. ಒಬ್ಬರು ಬ್ರಿಟಿಷ್ ಅಧಿಕಾರಿ ಅಲ್ಲಿ ನೋಡ್ತಾ ಇರ್ಬೋದು ನೋಡಿ, ಹಿಂದುಗಡೆ ನೋಡಿದೆ. ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತೆ. ಮತ್ತು ಇಲ್ಲಿ ನೋಡಿ ವೆಂಕಟೇಶ್ವರ ಸ್ವಾಮಿಯವರ ಆಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ನೋಡಿ, ಎಲ್ಲರೂ ಕೂಡ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ನಮ್ಮ ರಾಯರ ದರ್ಶನ ಪಡ್ಕೋಬೋದು ನೀವು ಕೂಡ ನೋಡಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ. ಮೇಲೆ ನರಸಿಂಹ ಸ್ವಾಮಿಗಳು ಇದ್ದಾರೆ, ಮತ್ತು ಮಧ್ಯದಲ್ಲಿ ಬಂದ್ಬಿಟ್ಟು ಕೆಳಗಡೆ ಆಂಜನೇಯ ಸ್ವಾಮಿ. ಇಲ್ಲಿ ಯಾವುದೋ ಪುಟ್ಟ ಮಕ್ಕಳು, ಚಿಕ್ಕ ಮಕ್ಕಳು ಏನು ಮಾಡಿದ್ದಾರೆ ಅಂದರೆ ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಿಡಿಸಿದ್ದಾರೆ. ರಾಘವೇಂದ್ರ ಸ್ವಾಮಿ ಭಾವಚಿತ್ರ, ಆಂಜನೇಯಂದು ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಯವರ ಇದು ಪರಿಚಯ. ಮೂಲ ಹೆಸರು ಮೂಲ ರೂಪ ಶಂಕುಕರ್ಣ. ಅವತಾರಗಳು ಪ್ರಹ್ಲಾದರಾಜರು, ಬ್ರಾಹ್ಮಿರಾಜರು, ವ್ಯಾಸರಾಜರು. ಮನೆತನ ಷಷ್ಠಿವಂತ ಬೀಗ ಮುದ್ರೆತನ ಮನೆತನ ಹೆಸರು ಕೃಷ್ಣ ಭಟ್ಟರು ಅಂತ. ತಾತನ ಹೆಸರು ಕನಕಾಚಲ ಭಟ್ಟ. ತಂದೆಯಾದ ತಿಮ್ಮಣ್ಣ ಭಟ್ಟರು. ತಾಯಿ ಹೆಸರು ಶ್ರೀಮತಿ ಗೋಪಿಕಾಂಬ. ಅಕ್ಕ ಶ್ರೀಮತಿ ವೆಂಕಾಂಬ. ಅಣ್ಣ ಗುರುರಾಜಾಚಾರ್ಯರು. ಜನ್ಮ ದಿನಾಂಕ ನೋಡಿ 1595ನೇ. ಜನ್ಮ ನಕ್ಷತ್ರ ಮೃಗರಾಶಿ. ಜನ್ಮ ಸ್ಥಳ ಭುವನಗಿರಿ ತಮಿಳುನಾಡು. ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ಅಕ್ಷರಾಭ್ಯಾಸ 1897-98ರಲ್ಲಿ ಅಂತ. ಪ್ರಾಥಮಿಕ ಮತ್ತು ಲಕ್ಷ್ಮೀನಾರಾಯಣ. ಉಪನಯನ 16,400 ನೋಡಿ. ಇಲ್ಲೇ ನೋಡ್ತಾ ಇರ್ಬೋದು ಸುಧೀಂದ್ರ ತೀರ್ಥರಲ್ಲಿ ಕುಂಭಕೋಣ. ಮತ್ತು ಪತ್ನಿ ಹೆಸರು ಶ್ರೀಮತಿ ಸರಸ್ವತಿ ಬಾಯಿ ಪೂನಾ. ಮತ್ತು ಲಕ್ಷ್ಮೀನಾರಾಯಣಾಚಾರ್ಯರು. ದೇವಿ ಮತ್ತು ಸ್ವೀಕಾರ 1629. ರಾಘವೇಂದ್ರ ತೀರ್ಥರು ಆಶ್ರಮದ ಹೆಸರು. ಗುರುಗಳು ಸುಧೀಂದ್ರ ತೀರ್ಥರು. ಗ್ರಂಥಗಳು ನೋಡಿ. ಪೂಜ್ಯ ರಾಘವೇಂದ್ರ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಕೃಷ್ಣಾರ್ಪಣಮಸ್ತು ಅಂತೆ. ಇದನ್ನು ನೋಡ್ಕೋಬೋದು ನೀವು ಕೂಡ. ಹಿಂದುಗಡೆ ನೋಡಿ ನಮ್ಮ ಮಿಸ್ಸಸ್ ಅವರು ಪಂಚಮುಖಿ ಆಂಜನೇಯ ಹಿಂದೆ. ಇದು ರಾಯರ ಹಿಂಭಾಗ. ಅಲ್ಲಿ ನಮಸ್ತೆ ಇದು ಮಾಡ್ತಾ ಇದ್ದಾರೆ. ಮತ್ತು ಇದು ಕೂಡ ಅಷ್ಟೇ
ದನ ಕಾಯೋನು ಬಂದ್ಬಿಟ್ಟು ಈ ದಿವಾನ ಆಗಿರೋ ಕತೆ, ಮತ್ತು ಇದು ರಾಜನ ಬಂದ್ಬಿಟ್ಟು ಮಾಂಸ ತೊಗೊಂಬಂದಿಟ್ಟು ರಾಘವೇಂದ್ರ ಸ್ವಾಮಿ ಅವೆಲ್ಲ ಮಹಿಮೆಗಳು ಇಲ್ಲಿ ನೋಡ್ತಾ ಇರ್ಬೋದು. ಭವ್ಯ ಬೃಂದಾವನ ಯಾವ ಥರ ಇದೆ, ಹೆಂಗೆ ಇದೆ ಅಂತ ಅಂದ್ಬಿಟ್ಟು ನೀಟಾಗಿ ಇದು ಮಾಡಿದ್ದಾರೆ. ಮತ್ತು ನೋಡಿ ಇಲ್ಲಿ ತೀರ್ಥ ಎಲ್ಲ ಕೊಡ್ತಾ ಇದ್ದಾರೆ. ಈ ಹೋದ ತಕ್ಷಣ ಅಂದರೆ ಮಂತ್ರಾಕ್ಷತೆ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮಂತ್ರಾಕ್ಷತೆ ಮುಖ್ಯವಾದದ್ದು. ಅದನ್ನು ಯಾವುದೇ ಕಾರಣಕ್ಕೂ ಕೆಳಗಡೆ ಹಾಕಬೇಡಿ, ಮತ್ತು ಯಾವುದೇ ಕಾರಣಕ್ಕೂ ಕೆಳಗಡೆ ಕಾಲಲ್ಲಿ ಅದೇ ಹಾಕಕ್ಕೆ ಹೋಗಬೇಡಿ. ತುಂಬ ಪವಿತ್ರವಾದಂಥದ್ದು. ಅದನ್ನು ತಲೆಯಲ್ಲಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳಿ. ಇಲ್ಲಿ ಮಂಟಪ ಕೂಡ ಇದು ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಪಲ್ಲಕ್ಕಿ ಥರ ಒಂಥರ ಗೋಪುರ ಥರ ಚೆನ್ನಾಗಿದೆ. ಇದು ಕೂಡ ಶಿವನ ದೇವಸ್ಥಾನ. ಇದು ನಂದಿ ಅಡ್ಡ ಇದ್ದಾರೆ. ಇದು ದುರ್ಗಮ್ಮನ ದೇವಸ್ಥಾನ. ಆಮೇಲೆ ನಾವು ಕುಂಕುಮ ಮತ್ತು ಭಂಡಾರ ಹಚ್ಕೋಬೇಕಂದ್ಬಿಟ್ಟು ನಮ್ಮ ಮಿಸ್ಸಸ್ ಅವರಿಗೆ ಹಣೆಗೆ ಮತ್ತು ಬಿಂದಿಗೆ ಮೇಲೆ ಬೈತಲಿಗಿಟ್ಟೆ. ಅದು ಹೆಂಗೆ ಬತ್ತ ಹೆಂಗಿಲ್ಲ ಗೊತ್ತಿಲ್ಲ. ಆಮೇಲೆ ಈಗ ಗುಂಡನ ತಲೆ ಮೇಲೆ ರಾಘವೇಂದ್ರ ಸ್ವಾಮಿಯವರ 355ನೇ ಆರಾಧನಾ ಮಹೋತ್ಸವ ದಿನಾಂಕ 29/8/2026ರಿಂದ 31/8/26ವರೆಗೆ ನೋಡ್ತಾ ಇರ್ಬೋದು. ಎಲ್ಲ ಸೇವೆದು ಅದು ಎಲ್ಲ ಇದಾಕಿದ್ದಾರೆ. ಆರಾಧನಾ ಮಹೋತ್ಸವ ಜಗ್ಗಿ ಗದ್ದಲಿರ್ತಿಲ್ಲಿ. ಮುಂದಿನ ತಿಂಗಳು 29ರಿಂದ 31, ಅದೇ 3 ದಿನ. ಈ ರೋಡೆಲ್ಲ ಕ್ಲೋಸ್ ಆಗಿರುತ್ತಿದೆ, ಎಲ್ಲ ಫುಲ್ ಕ್ಲೋಸು. ಆ ಕಡೆ ಕ್ಲೋಸ್, ಇದು ಕ್ಲೋಸು. ಕ್ಯೂ ಅಲ್ಲಿ ಬರಬೇಕು. ರಾಘವೇಂದ್ರ ಸ್ವಾಮಿದು ಮಹಿಮೆಗಳು, ಮಹಾತ್ಮೆಗಳು ಮತ್ತು ರಾಘವೇಂದ್ರ ಸ್ವಾಮಿದು ಎಲ್ಲ ರೀತಿಯಿಂದ ಎಲ್ಲ ಬೃಂದಾವನ ಅವು, ಮತ್ತು ಆಮೇಲೆ ಅವ್ರ ಗುರುಗಳದು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ. ಎಲ್ರಿಗೂ ಒಳ್ಳೆಯದಾಗಲಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಕೃಪಾ ಕಟಾಕ್ಷ ತೋರಿಸಲಿ. ಆಮೇಲೆ ಎಲ್ಲರ ಜೊತೆನೂ ರಾಯರಿದ್ದಾರೆ. ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು. ನೆಕ್ಸ್ಟ್ ಮತ್ತೆ ಇದೇ ಥರ ವೀಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ರಾಯರಿದ್ದಾರೆ. ಬಾಯ್.